ಇದೇನು ಈ ಬೆಳಗ್ಗೆನೆ ಸ್ವೀಟ್ ತಿಂತಾರೆ ಅನ್ಕೊಬಿಡಿ. ನಮ್ಮ ಅದಕ್ಕೆ ಏನು ಹೇಳ್ತಾರೆ ಅಂತ ಕೇಳಿ ಫಸ್ಟ್. ತಿನ್ನಿ ಬೆಳಗಾವಿ. ಅದಾದಮೇಲೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾವೆಲ್ಲ ಅಲ್ಲೇ ಆಟ ಆಡ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಅದಾದಮೇಲೆ ಊರಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಯಾರೋ ಡ್ರೈವರ್ ಕಳಿಸಿದ್ರು. ಡ್ರೈವರಿಂದ ಕಾರ್ ಎತ್ಕೊಂಬಿಟ್ಟು ಹಂಗೆ ಹೋಗ್ಬೇಕಾದ್ರೆ 5:45 ಆಗಿತ್ತು. ಊರಿಗೆ ಹೋಗಬೇಕು ಅಂತ ಹೊರಟ್ವಿ. ಆವಾಗ ಮನೆಗೆ ಬರೋ ಅಷ್ಟಿಗೆ 9 ಗಂಟೆ ಆಗಿತ್ತು. ಎಲ್ಲಿಗೆ ಬರ್ತಾಯಿದ್ದೀವಿ ಅಂದರೆ ನಮ್ಮೂರಿಗೆ ಬರಬೇಕಲ್ವ, ಎಷ್ಟು ದಿನ ಅಂತ ಬೆಂಗಳೂರಲ್ಲೇ ಇರೋಕ್ಕಾಗುತ್ತೆ. ಹಂಗಾಗಿ ಬೆಂಗಳೂರಿಂದ ನಮ್ಮೂರಿಗೆ ಹೊರಟ್ವಿ. ಅದಾದಮೇಲೆ ಶಿರಾ ಮೇಲೆ ಬಂದಿತ್ತು. ಅದಕ್ಕೆ ಟ್ರಾಫಿಕ್ಗೆ ಅದು ತುಂಬ ಏನಿರಲಿಲ್ಲ. ನೈಟು 5 ಬಂದ್ವಿ. ಬರಬೇಕಾದ್ರೆ ಪೆಟ್ರೋಲ್ ಇಲ್ಲ ಅಂದರೆ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಮನೆಗೆ ಬರೋಷ್ಟು ಲೇಟಾಗಿತ್ತು. ಮನೆಗೆ ಬಂದು ಊಟ ಮಾಡ್ಕೊಂಡು ಒಂದು ಸ್ವಲ್ಪ ತಂಗೆ ರೆಸ್ಟ್ ಮಾಡಿ ಎಲ್ಲರೂ. ಇದು ನೆನ್ನೆದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ನಮ್ಮ ಅಣ್ಣ ಹೆಂಗೆ ಹೇಳುತ್ತೆ ಅಂತ ನೋಡ್ತಾ ಇರಿ. ನನಗೆ ಈ ಥರ ಮಾಡಿ ಅಂತ ಹೇಳ್ತಾಯಿದ್ದೆ. ನಮ್ಮ ಅಣ್ಣಂಗೆ ನಮ್ಮ ದೊಡ್ಡಮ್ಮ ಬೈತಾಯಿತ್ತು, ಎಷ್ಟು ದಿನ ಆದರೂ ಎತ್ತಕ್ಕೆ ಇಲ್ವಲ್ಲ ಮೊಟ್ಟೆ ಎಲ್ಲವಾ ಅಂತ. ನಾನು ಅದಕ್ಕೆ ಹೋಗಿದ್ನ ನಾನು ಅದಕ್ಕೆ ಒಂದು ಸ್ವಲ್ಪ ಹಚ್ಕೊಡ್ತಿದ್ದೆ ನಮ್ಮ ಅಣ್ಣಂಗೆ, ಇನ್ನೊಂದು ಸ್ವಲ್ಪ ನಮ್ಮ ದೊಡ್ಡಮ್ಮ ಬೈಲಿ ಅಂತ. ಇಂಡಿಯನ್ಸ್ ಮದರ್ ಬೈಯೋದು ಎಲ್ಲರಿಗೂ ಗೊತ್ತಿರ್ತಲ್ಲ, ಅದೇ ಥರ ನಮ್ಮ ಅಣ್ಣಂಗೂ ಬೈತಾಯಿತ್ತು. ನಮ್ಮ ಅಣ್ಣ ಏನಂದಿತ್ತು ಅಂತ ಕೇಳಿಸ್ಕೊಳ್ರಿ. ಅದಾದಮೇಲೆ ನಮ್ಮ ಅಕ್ಕರು ಚಿಕ್ಕಮಂಗ್ಳೂರಿಂದ ಬಂದಿದ್ರು. ಅವ್ರನ್ನ ಪಾಪನ್ನೆಲ್ಲ ಮಾತಾಡ್ಸ್ಕೊಂಡು ಹಂಗೆ ಬಂದ್ವಿ. ನೈಟ್ ಊಟ ಮಾಡ್ಕೊಂಡೆಲ್ಲ ವಾಕ್ ಹೋಗ್ಬೇಕಾಗಿತ್ತು. ವಾಕ್ ಹೋಗ್ಬೇಕಾದ್ರೆ ಈ ತಾತ ಏನು ಹೇಳುತ್ತೆ ಅಂತ ಕೇಳ್ರಿ. ನೋಡಿದೆ ಅಣ್ಣ ಹೆಂಗೈತ್ ಗುಡಿಗೆ ಆಶೀರ್ವಾದ ಮಾಡ್ಬಂದ ಹುಡುಗಿ ಏನಂತ ಆಶೀರ್ವಾದ ಮಾಡ್ತೀವಿ ಎಲ್ಲ ಕರ್ಕೊಂಡ್ ಇವತ್ತು ನನಗೆ ಅಲ್ಲೇದಲ್ಲ ಅಡ್ಡಿ ಆಶೀರ್ವಾದ ಏನಂತ ಮಾಡ್ತೀವಿ. ದೇವಸ್ಥಾನದ ಎಲ್ಲ ಚೆನ್ನಾಗಿರಪ್ಪ, ಬರ್ರಿ ಮಂತಕ್ಕೆ ಏನು ಅಲ್ಲ, ಒಳ್ಳೇದಾತೆ ಅಂದೆ. ನೀವ್ ಹೇಳಿದ್ಮೇಲೆ ಬರ್ತಾನೆ ಬಿಡ್ರಿ. ಮಂಕವ ರೆಸ್ಟ್ ಮಾಡಾಗಿ ಬೆಳಿಗ್ಗೆ ಬರ್ತಾನೆ. ಬರ್ಲಿ ಬೇರೆ ಹೊಡಸ್ಬೇಕು, ಊಟ ಹಾಕ್ಬೇಕಮ್ಮ. ಮತ್ತೆ ನೀನ್ ಅದೊಂದು ಹೇಳಲಿಲ್ಲ ಹಾಕ್ತಾರ ಅವ್ರಿಗೆ ಬ್ಯಾನ್ ಐತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಊಟ ಆತೆ? ಊಟ ಆತೆ. ನಮ್ ಚೀನ್ಗಳು ಮತ್ತೆ ಒಳ್ಳೆ ಹುಡುಗರನ್ನ ಆಗ್ಬೇಕು. ನಾವು ಕೈ ಮುದ್ದೆ ಹಾಕ್ತೀನಿ, ಹುಡುಗರನ್ನ ಒಳ್ಳೆಯವ್ರನ್ನಾಗಲ್ಲ. ಒಳ್ಳೆಯವ್ರನ್ನಾಗ್ರಿ, ಗೊತ್ತಾಗಲ್ಲ ನಿಮಗೆ? ಒಳ್ಳೆಯವ್ರನ್ನಾಗ್ರಿ ನೀವೆಲ್ಲವ, ಒಳ್ಳೇದಾಗುತ್ತೆ. ಅವ್ನು ನೋಡ್ಕೊಂಡ ಅವ್ನ ಆಗುತ್ತೆ, ನೋಡ್ರಿ ಅವ್ನು ನೋಡ್ಕೊಂಡೇ ಅಂದ್ರಿ. ಇಲ್ಲ ಅವ್ರೊಳಗೈತೆ. ಕರೆಕ್ಟ್ ಕಣ್ರಿ ನೀವ್ ಹೇಳೋದು ಮಾತ್ರ ಸತ್ಯ. ಆ ತಾತ ಇನ್ನೂ ಏನೇನೋ ಹೇಳ್ತಾ ಇತ್ತು ನಮ್ಮ ಅಣ್ಣರಿಗೆಲ್ಲ. ಅದಕ್ಕಾಗಿ ನಾವು ಸಾಕು ಬರ್ರಿ ಹೋಗೋಣ ವಾಕ್ ಮಾಡೋಣ ಅಂತ ವಾಕ್ ಮಾಡ್ಕೊಂಡು ಅದಾದಮೇಲೆ ಎಲ್ಲರೂ ಬಾಯ್ ಮಾಡ್ಕೊಂಡು ಮನೆಗೆ ಬರೋಕ್ಕೆ ಲೇಟ್ ಆಗಿತ್ತು. ಹಂಗಾಗಿ ಲೇಟ್ ಆಗಿಬಿಡ್ತು. ಅವು ಅಜ್ಜ ಮಾತಾಡ್ತಿದ್ದು ಕೇಳಿಸ್ಕೊಂಡು ನಮಗೂ ತುಂಬ ನೋವು ಬರ್ತಿತ್ತು. ಎಲ್ಲರಿಗೂ ಫಾಲೋ ಮಾಡೋದು ಮರಿಬೇಡಿ. ಹಂಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.